ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕನಕಪುರದಿಂದ ಡಿಕೆ ಸುರೇಶ್ ನಾಮಿನೇಷನ್, ಡಿಕೆ ಶಿವಕುಮಾರ್ ನಾಮಪತ್ರ ತಿರಸ್ಕಾರವಾಗುವಂತ ಭೀತಿ. ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾಮಿನೇಷನ್ ಅನ್ನ ಸಲ್ಲಿಸಿದ್ದಾರೆ ಡಿಕೆ ಸುರೇಶ್ ಅವರು. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ನ ಏಕೈಕ ಸಂಸದ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅನ್ನುವಂಥದ್ದು ಇನ್ನೂ ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ನಾಮಿನೇಷನ್ ಅನ್ನ ಸಲ್ಲಿಸಿದ್ದಾರೆ ಡಿಕೆ ಸುರೇಶ್ ಅವರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿ ಫಾರ್ಮ್ ಅನ್ನ ಪಡ್ಕೊಂಡು ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಅವರು ನಾಮಿನೇಷನ್ ಮಾಡಿದ್ದಾರೆ. ಇವರು ಪಕ್ಷೇತರವಾಗಿ ಒಂದು ನಾಮಿನೇಷನ್ ಸಲ್ಲಿಸಿರುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಏಪ್ರಿಲ್ 17ರಂದು ನಾಮಿನೇಷನ್ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು. ಭರ್ಜರಿ ರ್ಯಾಲಿ ಮಾಡಿದ್ರು, ದೊಡ್ಡ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿದ್ರು. ಇನ್ನ ಡಿಕೆ ಸುರೇಶ್ ಅವರು ನಿಂತ್ಕೊಳ್ತಾರೆ, ಕಾದ್ ನೋಡ್ತಾರೆ ಅಂತ ಹೇಳ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು. ಅದು ಪದ್ಮನಾಭನಗರನ, ಮಂಡ್ಯನ ಅನ್ನುವಂಥ ಪ್ರಶ್ನೆ ಇದ್ದಿತ್ತು. ಅದ್ ನೋಡಿದ್ರೆ ಈಗ ಕನಕಪುರ ಕ್ಷೇತ್ರದಿಂದ ನಾಮಿನೇಷನ್ ಮಾಡಿದ್ದಾರೆ ಡಿಕೆ ಸುರೇಶ್. ಎರಡು ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು, ಡಿಕೆ ಶಿವಕುಮಾರ್ ಅವರು ಏಪ್ರಿಲ್ 17ನೇ ತಾರೀಕು ನಾಮಪತ್ರ ಸಲ್ಲಿಸಿದ್ದು. ಇವತ್ತು ಡಿಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸಿರುವಂತ ದೃಶ್ಯಾವಳಿಯನ್ನ ನೀವು ಗಮನಿಸಬಹುದು. ಇದು ಎಲ್ಲೋ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ನಾಮಪತ್ರ ತಿರಸ್ಕೃತ ಆಗುವಂತ ಸಾಧ್ಯತೆ ಇದೆ ಅನ್ನುವ ಕಾರಣಕ್ಕೋಸ್ಕರ ಡಿಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾಂತ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾಂತ್ ಪಟೇಲ್, ಏನ್ ಆತಂಕ ಇರೋದು? ಯಾವ ಕಾರಣಕ್ಕೆ ಡಿಕೆ ಸುರೇಶ್ ಅಲ್ಲಿ ಹೋಗಿ ನಾಮಪತ್ರ ಸಲ್ಲಿಸಿರೋದು? ಪೃಥ್ವಿರಾಜ್ ಹಾರನಹಳ್ಳಿ, ಇದು ಇವತ್ತಿನ ಅತಿದೊಡ್ಡ ಮತ್ತು ಬಿಗ್ ಟ್ವಿಸ್ಟ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಡಿಕೆ ಸುರೇಶ್ ಅವರು ಎಲ್ಲ ಒಂದ್ ಕಡೆ ಪದ್ಮನಾಭನಗರದ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅಂತ ಹೇಳಿ ಕೊನೆಯ ಗಳಿಗೆಯವರು ಕೂಡ ಅಣ್ಣ ತಮ್ಮಂದಿರು ಅಂದ್ರೆ ಡಿಕೆ ಬ್ರದರ್ಸ್ ಅವರು ತಮ್ಮ ಗೌಪ್ಯತೆಯನ್ನು ಕೂಡ ಕಾಪಾಡ್ಕೊಂಡು ಬಂದ್ರು. ಎಲ್ಲ ಒಂದ್ ಕಡೆ ಸೂಕ್ಷ್ಮತೆಯಲ್ಲೂ ಕೂಡ ಪದ್ಮನಾಭನಗರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ ಅಂತೆಲ್ಲ ಕೂಡ ಹೇಳಲಾಗ್ತಿತ್ತು. ಆರ್ ಅಶೋಕ್ ಒಂದ್ ಕಡೆ ಅಣ್ಣ ಕನಕಪುರದಲ್ಲಿ ಟಕ್ಕರ್ ಕೊಟ್ರೆ, ಸಹೋದರ ಸಂಸದ ಡಿಕೆ ಸುರೇಶ್ ಅವರು ಪದ್ಮನಾಭನಗರದಲ್ಲಿ ಟಕ್ಕರ್ ಅನ್ನು ಕೊಡ್ತಾರಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಈಗ ಎಲ್ಲವೂ ಕೂಡ ಉಲ್ಟಾ ಆಗಿರುವಂತದ್ದು. ಈ ಮುಖಾಂತರ ಎಲ್ಲ ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ಮೇಲೆ ಐಟಿ ಕೇಸ್ಗಳಿರ್ತಕ್ಕಂಥದ್ದು, ಇಡಿ ಕೇಸ್ಗಳಿರ್ತಕ್ಕಂಥದ್ದು, ಸಿಬಿಐ ಕೇಸ್ಗಳಿರ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರದ ಗಂಭೀರ ಆರೋಪ ಪ್ರಕರಣಗಳಿರ್ತಕ್ಕಂಥದ್ದು, ಅಕ್ರಮ ಹಣ ವರ್ಗಾವಣೆ ಕೇಸ್ಗಳಿರ್ತಕ್ಕಂಥದ್ದು ಮತ್ತು ಅಕ್ರಮ ಸಂಪತ್ತು ಹೊಂದಿರತಕ್ಕಂಥದ್ದು, ಈ ತರದ ಅನೇಕ ಕೇಸ್ಗಳಿರ್ತಕ್ಕಂಥದ್ದು. ದೆಹಲಿಯ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಅನೇಕ ವಿಚಾರಣೆಗಳಿರ್ತಕ್ಕಂಥದ್ದು. ಕೆಲವೊಂದು ವಿಚಾರಣೆಗಳು ಈಗಾಗಲೇ ಜಡ್ಜ್ಮೆಂಟ್ ಹಂತಕ್ಕೆ ಕೂಡ ಬಂದಿರುವಂತದ್ದು. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ, ಯಾವುದೇ ಹಂತದಲ್ಲೂ ಕೂಡ ಡಿಕೆ ಶಿವಕುಮಾರ್ ಮೇಲೆ ಬಂದಿರತಕ್ಕಂಥ ಗಂಭೀರ ಆರೋಪಗಳೇನಿದೆ, ಭ್ರಷ್ಟಾಚಾರದ ಪ್ರಕರಣಗಳಿರುವಂತದ್ದು, ಅಕ್ರಮ ಹಣ ವರ್ಗಾವಣೆ ಇರುವಂತದ್ದು, ಅಕ್ರಮ ಸಂಪತ್ತು ಸಂಪಾದನೆ ಇರತಕ್ಕಂಥ ಆಪಾದನೆಗಳಿರ್ತಕ್ಕಂಥದ್ದು. ಹಾಗಾಗಿ ಕೋರ್ಟ್ ನಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಡಿಸಿಷನ್ ಬರುವ ಸಾಧ್ಯತೆ ಇರತಕ್ಕಂಥದ್ದು, ತೀರ್ಪು ಬರುವ ಸಾಧ್ಯತೆ ಇರತಕ್ಕಂಥದ್ದು. ಆ ತೀರ್ಪು ಒಂದು ವೇಳೆ ವ್ಯತಿರಿಕ್ತ ಆಗಿದ್ರೆ, ಅದು ಡಿಕೆ ಶಿವಕುಮಾರ್ ವಿರುದ್ಧ ತೀರ್ಪು ಬಂದ್ರೆ, ಅದು ಮುಂದಿನ ದಿನಗಳಲ್ಲಿ ಎಲ್ಲ ಒಂದ್ ಕಡೆ ಡಿಕೆ ಶಿವಕುಮಾರ್ಗೆ ನ್ಯಾಯಾಲಯಗಳಲ್ಲಿ ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದ್ರೆ, ಜಾಮೀನು ಕ್ಯಾನ್ಸಲ್ ಆದ್ರೆ, ಹಾಗಾಗಿ ಮುಂದೆ ಅದು ಎಲ್ಲೊಂದ್ ಕಡೆ ಅವರ ರಾಜಕೀಯ ಭವಿಷ್ಯಕ್ಕೂ ಮತ್ತು ವೈಯಕ್ತಿಕ ಬದುಕು ಕೂಡ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಈಗ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂತನ ಅಥವಾ ಪಕ್ಷೇತರವಾಗಿ ನಾಮಿನೇಷನ್ ಮಾಡಿರುವಂತದ್ದ ಡಿಕೆ ಸುರೇಶ್ ಅವರು? ಸದ್ಯ ಈಗಾಗಲೇ ಅವರು ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಈಗಾಗಲೇ ಅವರು ಏನು ಬಿ ಫಾರ್ಮ್ ಅನ್ನ ಅಂದ್ರೆ ಈಗಾಗಲೇ ಸಿ ಫಾರ್ಮ್ ಅನ್ನು ಇಟ್ಕೊಂಡು ಸಲ್ಲಿಸಿರುವುದಂತ ಹೇಳಲಾಗ್ತಿದೆ. ಅಂತ ಹೇಳಿದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಬಿ ಫಾರ್ಮ್, ಅದನ್ನ ಇವರು ಸಿ ಫಾರ್ಮ್ ಅಂತ ಹೇಳಿ ಕ್ಯಾನ್ಸಲೇಷನ್ ಫಾರ್ಮ್ ಕೊಡುವ ಮುಖಾಂತರ ಈಗ ನಾಮಿನೇಷನ್ ಅನ್ನು ಮಾಡಿರುವಂತದ್ದು. ಹಾಗಾಗಿ ಕನಕಪುರದ ಕಣದಲ್ಲಿ ಡಿಕೆ ಸುರೇಶ್ ಉಳಿಲಿದ್ದಾರೆ. ಯಾಕಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯ ಕನಸನ್ನು ಕಾಣ್ತಿರುವಂತದ್ದು. ಆದ್ರೆ ಒಂದು ವೇಳೆ ಕಾಂಗ್ರೆಸ್ನವರು ಹೇಳುವ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಮ್ಯಾಜಿಕ್ ನಂಬರ್ ಬಂದು ಅಂದ್ರೆ ಅಧಿಕಾರ ಹಿಡಿಯುವಂತ ಸ್ಥಿತಿ ನಿರ್ಮಾಣ ಆದ್ರೆ, ಆ ಸಂದರ್ಭದಲ್ಲಿ ಏನಾದರೂ ಡಿಕೆ ಶಿವಕುಮಾರ್ ಅವರಿಗೆ ಅವರ ಅನೇಕ ಪ್ರಕರಣಗಳು ಕುತ್ತಿಗೆಗೆ ಬಂದ್ರೆ, ಅಂದ್ರೆ ಎಲ್ಲ ಒಂದ್ ಕಡೆ ನ್ಯಾಯಾಲಯದಲ್ಲಿ ವ್ಯತಿರಿಕ್ತ ತೀರ್ಪು ಬಂದ್ರೆ, ಅವರ ವಿರುದ್ಧ ತೀರ್ಪು ಬಂದ್ರೆ ಮತ್ತು ಬೇರೆದೇ ತೀರ್ಪು ಬಂದ್ರೆ, ಅದು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಹುದ್ದೆಗೂ ಕಂಟಕ ಆಗುತ್ತೆ ಮತ್ತು ಜೊತೆಗೆ ಅವರ ರಾಜಕೀಯ ಬದುಕು ಕಂಟಕ ಆಗುತ್ತೆ, ಅವರ ಶಾಸಕ ಸ್ಥಾನಕ್ಕೂ ಕೂಡ ಕಂಟಕ ಆಗುತ್ತೆ. ಹಾಗಾಗಿ ಮುಂದಾಲೋಚನೆಯಿಂದ ಕಾರಣಕ್ಕಾಗಿ, ಮುಂಜಾಗ್ರತಾ ಕ್ರಮಕ್ಕಾಗಿ ಈಗಾಗಲೇ ಡಿಕೆ ಸುರೇಶ್ ಬಳಿ ನಾಮಪತ್ರವನ್ನು ಸಲ್ಲಿಸಿರುವುದು. ಹಾಗಾಗಿ ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಒಂದು ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗದಿದ್ರು ಕೂಡ ಅವರ ತಮ್ಮ ಬೇರೆ ಬೇರೆ ಹುದ್ದೆಗಳನ್ನ, ಡಿಸಿಎಂ ಹುದ್ದೆ ಇರಬಹುದು, ಸಚಿವ ಸ್ಥಾನಗಳನ್ನ ಕ್ಲೈಮ್ ಮಾಡಲಿಕ್ಕೆ ಇದೊಂದು ರಾಜಕೀಯ ತಂತ್ರಗಾರಿಕೆ ಅಂತಲೇ ಕೂಡ ಹೇಳ್ತಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.